ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಇದು ನನ್ನದೊಂದು ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ನಮ್ಮ ಅಣ್ಣ ಸ್ವಾಮಿಗಳು ಮೊದಲನೇ ಸಲ ಕನ್ಯೆ ಸ್ವಾಮಿಯಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಸೊ ಪೂಜೆಗೆ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ರು. ನಾವು ಮನೇಲಿ ಯಾರ್ದೂ ಹಾಕಿರಲಿಲ್ಲ, ಮತ್ತು ಗೊತ್ತಿಲ್ಲ, ನಾವು ಯಾರ ಪೂಜೆಗೂ ಹೋಗಿರಲಿಲ್ಲ. ಸೊ ಫಸ್ಟ್ ಟೈಮ್ ಬಂದಿದ್ರು. ಸೊ ಮನೇಲಿ ಬಂದು ಪೂಜೆ ಮಾಡಿ ಊಟ ಎಲ್ಲ ಮಾಡಿದಾದ್ಮೇಲೆ ಈ ರೀತಿ ಪೂಜೆ ಮಾಡ್ತಾಯಿದ್ರು. ಒಂದು ಗುಂಡ್ಕಲ್ಲಿಟ್ಟು ಪಕ್ಕದಲ್ಲಿ ಜುಟ್ಟಿರೋ ಕಾಯಿ ಹೊಡಿಯಲ್ಲ, ಅಯ್ಯಪ್ಪ ಸ್ವಾಮಿಗೆ ಜುಟ್ಟು ತೆಗೆದಿರುವಂತಹ ಕಾಯಿ ಹೊಡಿತೀವಿ. ಇದು ಒಂದು ನನಗೆ ಆಶ್ಚರ್ಯ ಅನ್ನಿಸ್ತು. ಹಿಂದೂ ದೇವರಿಗೆ ಜುಟ್ಟಿರೋ ಕಾಯಿ ಹೊಡಿತಾರೆ ಅಂತ ಮಾತ್ರ ಗೊತ್ತಿತ್ತು, ಜುಟ್ಟಿಲ್ಲದ ಕಾಯಿ ಹೊಡಿತಾರೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಅಯ್ಯಪ್ಪ ಸ್ವಾಮಿಗೆ ಈ ಥರ ಹೊಡಿತಾರೆ ಅಂತ ಗೊತ್ತಾಯಿತು. ಆಮೇಲೆ ಒಂದು ಗುಂಡ್ಕಲ್ಲಿಟ್ಟು ಪೂಜೆ ಮಾಡ್ತಾರೆ, ಮತ್ತು ದೇವರ ಮನೆಯಲ್ಲಿ ಒಂದು ದೊಡ್ಡ ದೀಪ ಇಟ್ಟಿರ್ತಾರೆ. ಮತ್ತು ಯಾವಾಗ ಇವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ, ಅಲ್ಲಿ ದರ್ಶನ ಆಗಿ ಅಲ್ಲಿ ಮಾಲೆಯನ್ನು ತೆಗೆದಿಟ್ಟು ಮತ್ತೆ ವಾಪಸ್ ಬರೋವರೆಗೂ ದೀಪ ಕೆಡಬಾರ್ದು, ಹಾಗೆ ನೋಡ್ಕೊಳ್ಬೇಕು ಅನ್ನೋ ಒಂದು ಪ್ರತೀತಿ ಇದೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಪೂಜೆ ಮಾಡಿದರು. ಬಟ್ ದೇವ್ರ ಮನೇಲಿ ಪೂಜೆದ ತೋರ್ಸೋದಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಗುಂಡ್ಕಲೆಲ್ಲ ಇಟ್ಟು ಪೂಜೆ ಮಾಡಿ, ಮತ್ತು ಅವರು ಎಲ್ಲನೂ ಇವಾಗ ಏನು ಕಪ್ಪು ಬಟ್ಟೆ ಹಾಕ್ತಾರೆ, ಅವರು ಮೊದಲನೇ ಸರಿ ಹಾಕಿರುವಂತಹ ಕನ್ಯೆ ಸ್ವಾಮಿಗಳು ಅಂತ. ಈಗ ನೀಲಿ ಬಟ್ಟೆ ಅವರು ಹಾಕಿರೋರು, ಅವ್ರದ್ದಲ್ಲಿ ಆಲ್ರೆಡಿ 2 ವರ್ಷ 3 ವರ್ಷ ಆಗಿರುವಂತಹ ಸ್ವಾಮಿಯರು. ಸೊ ಹೋಗುವಾಗ ಎಲ್ಲ ಪೂಜೆ ಮಾಡಿ ಮನೇಲಿರುವಂಥ ಎಲ್ಲ ಸ್ವಾಮಿಗಳಿಗೆ ಹೋಗ್ತೀನಿ ಅಂತ ಹೇಳ್ಬೇಕಂತೆ, ಹೋಗಿ ಬರ್ತೀನಿ ಅಂತ ಹೇಳ್ಬಾರ್ದಂತೆ, ಹೋಗ್ತೀನಿ ಅಂತ ಹೇಳ್ಬೇಕಂತೆ. ಸೊ ಇದು ಒಂದು ಹೊಸ್ದು, ಎಲ್ಲಿಗೆ ಹೋದರೂ ಹೋಗಿ ಬರ್ತೀನಿ ಅನ್ಬೇಕು. ಬಟ್ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ಅನ್ಬಾರ್ದಂತೆ, ಹೋಗ್ತೀನಿ ಅಂತ ಹೇಳ್ಬೇಕಂತೆ. ಸೊ ಹೋಗುವಾಗ ಕಾಯಿ ಹೊಡೆದು ಬೆನ್ನು ಮಾಡಿ ಹೋಗ್ಬಾರ್ದು, ಮುಂದ್ಗಡೆಯಿಂದ ಹೋಗೋ ಮಕ್ಕನಲ್ಲೇ ಹೋಗಿ. ಮತ್ತು ಅವರು ಅವಾಗ ನಮ್ಮ ಮನೇಲಿ ಪೂಜೆ ಮಾಡ್ಕೊಂಡು ಹೋದರು, ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋ ಗಂಟ ನಮ್ಮ ಮನೆ ಬಾಗಿಲು ನೋಡಬಾರ್ದಂತೆ. ಸೊ ಈ ಥರ ಕೆಲವೊಂದು ಶಾಸ್ತ್ರಗಳಾಯಿತು ಅಯ್ಯಪ್ಪ ಸ್ವಾಮಿದು, ನನಗೂ ಗೊತ್ತಿರಲಿಲ್ಲ. ಸೊ ಎಲ್ಲರಿಗೂ ಹೇಳಿ ನಮ್ಮ ಅಣ್ಣ ಸ್ವಾಮಿಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಾಯಿ ಸ್ವಾಮಿ, ತಂಗಿ ಸ್ವಾಮಿ, ಅತ್ತೆ ಸ್ವಾಮಿ ಎಲ್ಲರಿಗೂ ಹೇಳಿ ಕಾಯಿ ಹೊಡೆದು ಅದೇ ಮಕ್ಕನಲ್ಲೇ ಹೋಗ್ತಾರೆ. ಸೊ ಇವಾಗ ಏನು ಹೋದ್ರೆ ಅಷ್ಟೇ ಶಿವಾಯ, ಅದು ಆದಮೇಲೆ ಬರೋ ಹಾಗಿಲ್ಲ. ಇದು ಅಲ್ಲಿ ತುಪ್ಪದ ಕಾಯಿ ಅಂದರೆ ಇರುಮುಡಿ ಕಟ್ಟ ಅಂತಹ ಒಂದು ಪದ್ಧತಿ. ಯಾವ ರೀತಿ ಕಟ್ತಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇರುಮುಡಿ ಏನು ಚೀಲ ಎಲ್ಲನೂ ಅವರೇ ಕೊಟ್ಟಿರ್ತಾರೆ. ಸೊ ಅಲ್ಲಿ ತುಪ್ಪದ ಕಾಯಿ ಆ ಕಡೆ ಇರೋದು ತುಪ್ಪದ ಕಾಯಿ ತುಂಬಿಸೋರು. ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರು ಮನೇಲಿ ಮಾಲೆ ಹಾಕ್ತಿರ್ತಾರೆ. ಸೊ ತುಪ್ಪದ ಕಾಯಿ ಅಂದರೆ ಏನು ಅನ್ನೋದು ಗೊತ್ತಿರುತ್ತೆ. ಸೊ ಅದನ್ನು ಕಟ್ತಿರುವಂತಹ ಒಂದು ಪದ್ಧತಿ. ಸೊ ತುಪ್ಪದ ಕಾಯಿಯನ್ನು ಕಟ್ಟಿ ಅದನ್ನು ಅಯ್ಯಪ್ಪ ಸ್ವಾಮಿಗೆ ತಗೊಂಡು ಹೋಗ್ಬೇಕಂತೆ. ಸೊ ಅಲ್ಲಿ ಇವಾಗ ಫಸ್ಟ್ನೇ ಸತಿ ಮಾಲೆ ಹಾಕಿರುವಂಥವ್ರು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ 50 ಕಿಲೋಮೀಟರ್ ನಡಿಬೇಕಂತೆ. ಅಷ್ಟು ನಡೆದ್ಮೇಲೆ ದರ್ಶನ ಸಿಗೋದು ಅನ್ನೋದೊಂದು ನಮ್ಮ ಅಣ್ಣ ಸ್ವಾಮಿಗೆ ಫೋನ್ ಮಾಡಿದಾಗ ಹೇಳಿದ್ದಾರೆ. ಸೊ ಜಾಸ್ತಿ ತುಪ್ಪದ ಕಾಯಿ ತುಂಬಿಸಿದಷ್ಟು ಅಷ್ಟು ದೂರ ಇರುಮುಡಿನ ಹೊತ್ಕೊಂಡು ಹೋಗಬೇಕು. ಆ ಕಾರಣಕ್ಕೋಸ್ಕರ ತಲೆ ಮೇಲೆ ಹೊತ್ಕೊಂಡು ಹೋಗೋ ಕಾರಣಕ್ಕೋಸ್ಕರ ತುಂಬ ಭಾರ ಆಗುತ್ತೆ, 50 ಕಿಲೋಮೀಟ್ರ್ ನಡಿಬೇಕಲ್ವ. ಸೊ ಆ ಕಾರಣಕ್ಕೋಸ್ಕರ ತುಪ್ಪದ ಕಾಯಿ ಆದಷ್ಟು, ಈಗ ಒಬ್ರಿಗೆ ಜಾಸ್ತಿ ಇರ್ತವೆ, ಒಬ್ರಿಗೆ ಕಮ್ಮಿ ಇರ್ತವೆ, ಎಲ್ರಿಗೂ ಈಕ್ವಲ್ ಆಗಿ ಅಂದರೆ ಒಬ್ಬೊಬ್ಬರು ಮನೆಗಳಿಗೆ ಒಬ್ಬೊಬ್ಬರು ಜಾಸ್ತಿ ತುಂಬಿಸ್ತಿರ್ತಾರೆ. ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ತುಪ್ಪದ ಕಾಯಿ ತುಂಬಿಸಿ ಅಯ್ಯಪ್ಪ ಸ್ವಾಮಿ ಹೋಗೋರು ತಗೊಂಡೋದ್ರೆ ಒಳ್ಳೇದಾಗುತ್ತೆ ಅನ್ನೋದೊಂದು ಪದ್ಧತಿ. ಸೊ ಹಾಗೆ ತುಂಬಿಸ್ತಾ ಇದ್ರು. ಸೊ ನಮ್ಮ ಅಣ್ಣಂದು ತುಂಬಿಸ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವರು ಸ್ವಾಮಿಯರಿಗೆ ನಾವು ತುಪ್ಪದ ಕಾಯಿ ತುಂಬಿಸ್ಬೇಕಾದ್ರೆ ಅವ್ರನ್ನ ನಾವು ಮುಟ್ಟಿ ಇರಬೇಕಂದ್ರೆ ನಾವು ತುಂಬಿಸ್ತಾ ಇದ್ದೀವಿ, ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರಲ್ವ ಅದಕ್ಕೋಸ್ಕರ. ಸೊ ಈಗ ನಮ್ಮೂರವರೇ ಬೇರೆಯವರು ನಮ್ಮ ಅಣ್ಣ ಸ್ವಾಮಿಯವರ ಫ್ರೆಂಡ್ಸು, ಮತ್ತು ನನಗೆ ಸ್ವಲ್ಪ ಹತ್ರದ ರಿಲೇಷನ್ ಆಗಬೇಕು. ಸೊ ಅವರು ತುಪ್ಪದ ಕಾಯಿ ತುಂಬಿಸ್ಬಿಟ್ಟು ಅವರು ಹಿರುಮುಡಿನ ಕಟ್ಟೋಂಥ ಪದ್ಧತಿ ನಡೀತಿತ್ತು. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ, ಫುಲ್ ಗೊತ್ತು ಅಂತ ಹೇಳ್ತಾ ಇಲ್ಲ, ಗೊತ್ತಿರೋ ಅಷ್ಟನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈಗೇನು ಸಾಯಂಕಾಲ ನಾಳೆ ಹೋಗ್ತಾರೆ ಅಂದರೆ ಅದ್ರ ದಿನ ಹಿಂದಿನ ದಿನದ ಸಾಯಂಕಾಲ ಏನು ಮನೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ, ಆವಾಗ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗೋದಕ್ಕೂ ಮುಂಚೆ ಒಂದು ಹೆಣ್ಣು ದೇವರು ಐತೆ ಅಂತಂದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡ್ಕೊಳ್ಳೋಕ್ಕೂ ಮುಂಚೆ ಇರುವಂಥ ಒಂದು ಹೆಣ್ಣು ದೇವಿಗೆ ಮಡ್ಲಕ್ಕಿಯನ್ನು ಕಟ್ಟಿ ಕಳಿಸ್ಬೇಕು ಮನೆಯಿಂದನೇ. ಸೊ ಆಗ ಅಲ್ಲಿ ಮಡ್ಲಕ್ಕಿಯನ್ನೆಲ್ಲ ಕಟ್ಟಿ ಕಳಿಸಿರ್ತಾರೆ. ಮತ್ತು ಇಲ್ಲಿ ಇರುಮುಡಿ ಕಟ್ಟೋ ಶಾಸ್ತ್ರಕ್ಕೆ ಮನೆಯವರು ಬರುವಾಗ ಮಡ್ಲಕ್ಕಿ, ಎಲೆ, ಅಡಿಕೆ, ಒಂದು ಕೊಬ್ಬರಿದು ಓಳು, ಅದೇ ಬಟ್ಲು ಅಂತಾರಲ್ಲ ಆ ಥರ ಬಟ್ಲು, ಎಲೆ, ಅಡಿಕೆ, ದಕ್ಷಿಣೆ ಎಲ್ಲನೂ ತಂದಿರ್ತಾರೆ. ಸೊ ಅದನ್ನು ಒಂದು ತಟ್ಟೆಲಿ ಹಾಕೊಂಡು ಬಂದಿರ್ತಾರೆ. ಅವರು ಏನು ಗುರುಸ್ವಾಮಿ ಅಂತ ಅಂದರೆ ಮೇನ್ ಗುರುಸ್ವಾಮಿ ಅಂತ ಹೇಳಿರ್ತಾರೆ, ಅವರು ಇರುಮುಡಿನ ಕಟ್ಟೋ ಕಾರಣ ಅವರಿಗೆ ದಕ್ಷಿಣೆ ಅವ್ರ ಮನಸ್ಸಿಗೆ ಇಡಿಸಿದಷ್ಟು, ಇಷ್ಟೇ ಅಂತ ಇಲ್ಲ, ಅವ್ರ ಮನಸ್ಸಿಗೆ ಇಡಿಸಿದಷ್ಟು ದಕ್ಷಿಣೆಯನ್ನು ಕೊಡ್ತಾರೆ. ಸೊ ಆ 3 ಇಡಿನ ಅವರು ಕೊಟ್ಟಿರುವಂತಹ ಚೀಲಗಳಲ್ಲಿ ಹಾಕಿ, ಮತ್ತು ತುಪ್ಪದ ಕಾಯಿ ಏನು ನಾವು ತುಪ್ಪದ ಕಾಯಿ ತುಂಬಿಸಿರ್ತೀವಿ ಅದಿಷ್ಟು ಒಂದು ಚೀಲದಲ್ಲಿ 5, 6, 3, 2, 1 ಒಟ್ಟು ಒಂದು ಮನೆಗೆ ಒಂದಂತೂ ಇದ್ದೇ ಇರುತ್ತೆ. ಸೊ ಅಷ್ಟು ತುಪ್ಪದ ಕಾಯಿ ಒಂದು ಚೀಲದಾಗ ಹಾಕಿ, ಮತ್ತು ಏನು ಮಡ್ಲಕ್ಕಿ ಇಟ್ಟಿರ್ತೀವಿ ಅದು ಒಂದು ಚೀಲದಲ್ಲಿ, ಮತ್ತು ಅರಿಶಿನ ತುಂಬಿರುವಂತಹ ಕಾಯಿಗಳಲ್ಲಿ ಒಂದು ಚೀಲ, ಇಷ್ಟೆಲ್ಲನೂ ಹಾಕಿ ಅದನ್ನು ಅವರು ಮಡ್ಲಕ್ಕಿಯನ್ನು ಹಾಕಿ 2 ಚೀಲದ ಥರ ಮಾಡಿ ಅದನ್ನು ಇರುಮುಡಿ ಕಟ್ಟುತ್ತಾರೆ. ಸೊ ಇವಾಗ ಮನೆಯಿಂದ ತಂದಿರುವಂತಹ ಮಂತ್ರಾಕ್ಷತೆಯನ್ನು
ಮನೇಲಿ ಎಷ್ಟು ಜನ ಬಂದಿರ್ತಾರೆ. ಈಗ ಒಬ್ಬರು ನಮ್ಮ ಅಣ್ಣ ಸ್ವಾಮಿ ಕಡೆಯಿಂದ ನಾವೆಷ್ಟು ಜನ ಬಂದಿದ್ವಿ, ಅಕ್ಕ ತಂಗಿಯರು, ತಾಯಿ, ಅತ್ತೆಯರು, ಒಟ್ಟು ಎಷ್ಟು ಜನ ಬಂದಿದ್ವಿ ಅವರೆಲ್ಲರ ಹತ್ರ ನಮಸ್ಕರಿಸ್ಕೊಂಡು ಸೊ ಅದನ್ನು ಆ ಚೀಲಗಳಲ್ಲಿ 3 ಸರ್ತಿ 3 ಬಕ್ಸೆ ಹಂಗೆ ಹಾಕಬೇಕು. ಅದು ಆದ ನಂತರ ಅದನ್ನು ಇರುಮುಡಿ ಕಟ್ಟೋದು ಅಂತ ಹೇಳ್ತಾರೆ. ನನಗೂ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ನೋಡಿದ್ದು, ಇಷ್ಟೆಲ್ಲ ಗೊತ್ತೇ ಇರಲಿಲ್ಲ ನನಗೆ. ಆದರೂ ತುಂಬ ಖುಷಿಯಾಯಿತು. ಇಂಥ ಒಂದು ಸಂಪ್ರದಾಯದಲ್ಲಿ ಅಥವಾ ಇಂಥ ಒಂದು ಪದ್ಧತಿಯಲ್ಲಿ ನಾವು ಹೋಗಿ ಭಾಗಿಯಾಗಿದ್ದು ತುಂಬ ಖುಷಿಯಾಯಿತು. ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಕೆಲವೊಬ್ರಿಗೆ ಅದೃಷ್ಟ ಇರುತ್ತೆ, ಕೆಲವೊಬ್ರಿಗೆ ಅದೃಷ್ಟ ಇರೋದು, ಬಟ್ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಈ ಥರದ್ದು. ಸೊ ನಮ್ಮ ಅಣ್ಣ ಸ್ವಾಮಿ ಮೊದಲೇ ಸಲ ಹಾಕಿದ್ದಾರೆ. ಸೊ ನಾನು ಸಹಿತ ತುಪ್ಪದ ಕಾಯಿ ತುಂಬಿಸಿ ಕೊಟ್ಟು ಕಳಿಸಿದ್ದೀನಿ. ಮತ್ತು ಇನ್ನೊಬ್ರು ನನಗೆ ಗೊತ್ತಿರೋ ಪ್ರಕಾರ ಬೇರೆಯವ್ರೇನು ಹೇಳಿದ್ರು, ಆ ತುಪ್ಪದ ಕಾಯಿ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಗಟ್ಟಿ ಆದರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ, ಅಥವಾ ನಮ್ಮ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ತುಪ್ಪದ ಕಾಯಿ ತುಂಬಿಸಿರ್ತೀವಲ್ವ ಅದು ಆಗುತ್ತಂತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನೋಡೋಣ, ಅದನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ಹೇಳ್ತೀನಿ. ಸೊ ಅದಾದಮೇಲೆ ಈಗ ಒಂದೇನು ಬೆಡ್ಶೀಟ್ ಹಾಕಿ ಇರುಮುಡಿ ಇಲ್ಲಿ ಕಟ್ಟಿದ್ದು ಇರುಮುಡಿಯನ್ನು ಅವರು ಎಲ್ಲೂ ಕೆಳಗಿಡೋ ಹಾಗಿಲ್ಲ. ಬಸ್ಸಿನ ಟಾಪಲ್ಲಿ ಮೇಲ್ಗಡೆನೇ ಕಟ್ಟಿರ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಬಸ್ ಇಳಿದ್ಮೇಲೆ ಎಲ್ಲರೂ ಈಗೇನು ತಲೆ ಮೇಲೆ ಹೊತ್ಕೊಳ್ತಾರೆ ಇದೇ ರೀತಿ ಫುಲ್ಲು ತಲೆ ಮೇಲೆ ಹೊತ್ಕೊಂಡು ಇರುಮುಡಿನ ಅವರು ನಡ್ಕೊಂಡು ಹೋಗ್ಬೇಕಂತ. ಅದೇನೋ 50 ಕಿಲೋಮೀಟ್ರು ಅಷ್ಟು ದೂರ ಅವರು ನಡ್ಕೊಂಡು ಹೋಗಲೇಬೇಕಂತೆ. ಇಷ್ಟ ಆದಮೇಲೆ ಆಯ್ತು. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು, ಎಂದೂ ನೋಡಿರಲಿಲ್ಲ, ಹೊಸ್ದಾಗಿ ನೋಡ್ತೀವಿ. ನಾವು ಅಂದ್ಕೊಳ್ಳೋ ಪ್ರಕಾರ ಈಗ ನಮ್ಮ ಮನೇಲೇನು ದೇವ್ರುಗಳಿಗೆ ನಡ್ಕೊಂಡು ಬಂದಿರ್ತೀವಿ, ಇದೇ ಎಲ್ಲನೂ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದಂದರೆ ಇಷ್ಟೆಲ್ಲ ಪ್ರೊಸೀಜರ್ ಐತೆ ಅಂತಂದೇಳಿ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಸೊ ಇದು ನಮ್ಮ ಅಣ್ಣ ಸ್ವಾಮಿ ಹಾಕಿದಾದ್ಮೇಲೆ ನಾವು ಪೂಜೆಗೆಲ್ಲ ಹೋಗಿ ಅವ್ರು ಯಾವ ರೀತಿ 9 ದಿನ ಮನೆಗೆ ಬರ್ದಂಗೆ ಗುಡಿಯಲ್ಲಿದ್ದು ಅವ್ರೊಂದು ಇದು ಪದ್ಧತಿನ ಅವರು ಮೇಂಟೈನ್ ಮಾಡೋದು, ಅದು ನೋಡಿದ ಮೇಲೆ ನನಗನ್ನಿಸ್ತು ಹೌದು ಇಷ್ಟೊಂದಲ್ಲ, ಒಂದೊಂದು ದೇವರಿಗೆ ಒಂದೊಂದು ಥರ ಇರುತ್ತೆ. ಅಯ್ಯಪ್ಪ ಸ್ವಾಮಿ ಆಲ್ಮೋಸ್ಟ್ ಅಲ್ಲೆಲ್ಲನೂ ಒಳ್ಳೆಯದೇ ಆಗಿದೆ. 18 ಸತಿ ಮಾಲೆ ಹಾಕಬೇಕಂತ ಅಯ್ಯಪ್ಪ ಸ್ವಾಮಿಗೆ 18 ಹೆಸರುಗಳಿದೆ ಅಂತೆ. ಸೊ ಇದು ಎಲ್ಲ ಇರುಮುಡಿ ಕಟ್ಟಿ ಹೋಗೋ ಪೂಜೆ ಯಾವ ರೀತಿ ಇದೆ ನೋಡ್ಕೊಂಬನ್ನಿ. ನೋಡಂಗೆ ಬಾಯ್ಲಿ 2 ಸತಿ ಹೇಳ್ ಕಳಿಸ್ತಂತಲ್ಲ ಸ್ವಾಮಿ, ಹೇಳ್ಬೇಕು ತಾನೆ ಬರ್ರಿ ಅಂತ. కొంచెం సైడ్ వరకు ಸಣ್ಣ ಸಮೇತ ಹೆಣ್ಣು ಪಾಪ ಹೋಗು ಹರಪ್ಪಜಿ ತಗೊಂಡು ಅಲ್ಲ
ಆಮೇಲೆ ಅದ್ರಿಗೆ ಬಿಲ್ಲಾಳೆ ವೀರನೇ ಬಿಲ್ಲಾಳೆ ವೀರನೇ ರಾಜಾತಿ ರಾಜನೇ ರಾಜಕುಮಾರನೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ 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 ನಮ್ಮೋಡ ಯಾತ್ರೆ ಶಬರಿಮಲಕ್ಕೆ ಯಾರ ಕಾಣ ಸ್ವಾಮಿಯ ಕಾಣ ಯಾರ ಕಾಣ ಸ್ವಾಮಿಯ ಕಾಣ ಸ್ವಾಮಿಯ ಕಂಡು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಕಾಲಿಗೆ ಮೆಟ್ಟೆ ಕಾಲಿಗೆ ಮೆಟ್ಟೆ ಕಲ್ಲು ಮುಳ್ಳು ಪಾದ ಬಲಂದ ಪಾದ ಬಲಂದ ದೇಹ ಬಲಂದ ತಳ್ಳಿ ಬಿಡಯ್ಯ ನೂಕಿ ಬಿಡಯ್ಯ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಗೆ 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 ಅಯ್ಯಪ್ಪ ಸ್ವಾಮಿಯೇ ವೀರಮಣಿ ಕಂಠನೆ ಬಿಲ್ಲಾಳಿ ವೀರನೇ ರಾಜಕುಮಾರನೇ ರಾಜಾತಿ ರಾಜನೇ ಕೈಲಾಸ ವಾಸನೆ ಅಯ್ಯಪ್ಪ ಶರಣು ಸ್ವಾಮಿಯೇ ಶರಣು ಭಗವತಿ ಶರಣು ಭಗವಾನ್ ಶರಣು ಈಶ್ವರಿ ಶರಣು ಈಶ್ವರ ಶರಣು ಸ್ವಾಮಿಯೇ ಶರಣ ಅಯ್ಯಪ್ಪ ಶರಣು ಅಯ್ಯಪ್ಪ ಶರಣ ಸ್ವಾಮಿಯೇ ಶರಣು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ 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 ಸ್ವಾಮಿಯೇ ಕಾಲಿಗೆ ಮೆಟ್ಟೆ ಕಾಲಿಗೆ ಮೆಟ್ಟೆ ಕಲ್ಲು ಮುಳ್ಳು ಪಾದ ಬಲಂದ ದೇಹ ಬಲಂದ ದೇಹ ಬಲಂದ ದೇಹ ಬಲಂದ ನೋಡಿ ಸ್ವಾಮಿ ಯಾರ ಪಾದ ತಗೊಂಡ್ರೆ ಇಲ್ಲೇ ತಗೋಬೇಕು ಹೊರಕೆರಂಗಪ್ಪ ಗುಡಿ ಮುಂದೆ ಯಾರು ಪಾದ ತಗೋಬಾರ್ದು ಕಾಯಿಗಳು ಅವರೆಲ್ಲ ಸ್ವಾಮಿಯೇ ಶರಣ
ಇದು ಅಯ್ಯಪ್ಪ ಸ್ವಾಮಿ ಬಸ್ಸು. ಸೊ ಇದ್ರ ಮೇಲೆ ಇರುಮುಡಿ ಎಲ್ಲ ಕಟ್ಟಿ ಆ ಬಸ್ಸಿಗೆಲ್ಲ ಪೂಜೆ ಮಾಡಿ ಅವರು ಅಯ್ಯಪ್ಪ ಸ್ವಾಮಿಗೆ ನನಗೆ ಗೊತ್ತಿರೋಷ್ಟು ಆಗೋ ಅಷ್ಟನ್ನು ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದು ಏನೆಲ್ಲ ಪದ್ಧತಿ ಇರುತ್ತೆ ಅಂತ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ತಿಳಿಸಿ ಮತ್ತು ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಕನ್ನಡದ ನೋಡ್ತೀನಿ. ನಿಮಗೆ ತುಂಬಿರೋದು ಧನ್ಯವಾದಗಳು. ಫಸ್ಟ್ಗೆ ಹೇಳಿರಲಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ ವಾಪಸ್ ಮನೆಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನನ್ನ ತನ್ನ ಮಗಗೆ ಬ್ಯಾಗ್ ಕೊಡೋಕ್ಕೆ ಸೇಫ್ಟಿ ಮಾಡೋಕ್ಕೆ ಓಡಾಡ್ತಾರೆ. ಬ್ಯಾಗ್ ಇಟ್ಕೊಂಡು ನಿಂತಿರೋಂಥವ್ರು ನಮ್ಮ. ಸೊ ನಮ್ಮ ಅಣ್ಣ ಸಹ ವಯಸ್ಸದಲ್ಲ. ಬ್ಯಾಗ್ ಕೊಡೋದಾಗಿ ಪ್ರತಿಯೊಂದನ್ನು ನೋಡ್ಕೊಳ್ತಾರೆ. ತಾಯಿ ಅಂದರೆ ಆದಷ್ಟು ಈ ಇಲ್ಲೇನು ಪೂಜೆ ಆಗ್ತಿದೆ. ಸೊ ಇದು ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಪ್ರೆಸ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಸಹಿತ ನೋಡಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಇರ್ತಾರೆ. ಕೆಲವೊಬ್ಬರ ಮನೇಲಿ ಹಾಕಿರ್ತಾರೆ ಫಸ್ಟಿಂದ, ಕೆಲವೊಬ್ಬರ ಮನೇಲಿ ಹಾಕಬೇಕಂತ ಇರ್ತಾರೆ. ಇಷ್ಟೆಲ್ಲ ಪದ್ಧತಿಗಳಿರುತ್ತೆ. ನೋಡಿ ಬಾಲಸ್ವಾಮಿ ಹೆಣ್ಣು ಹುಡುಗರು ಹೋಗಂತ ಅವಳೊಬ್ಬರು ದೇವರಿದ್ದಾನೆ. ಅವಳು ಹಾಕ್ತಾರೆ ಸಹಿತ ಅವ್ರ ಮನೆ ಹಾಕ್ಸಿದ್ದಾರೆ. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ನೋಡ್ತೀನಿ. ನಿಮಗೆ ತುಂಬೋದಿಲ್ಲ. ಧನ್ಯವಾದಗಳು.